ಚಿತ್ರರಂಗದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಹಾಗೆ ಇತ್ತೀಚೆಗೆ ಸಾಕಷ್ಟು ಒಂದು ರೀತಿಯಾಗಿ ಹೋಪ್ಸ್ ಅನ್ನ ನಿಜ ಮಾಡಿದಂತಹ ಅಂದ್ರೆ ತಮಿಳುನಾಡಿನ ರಾಜಕೀಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ವಿಜಯ್ ತಳಪತಿ ಅವರು. ಸೊ ಇಲ್ಲಿ ಕರ್ನಾಟಕದಲ್ಲಿ ಯಾರು ಆ ರೀತಿಯಾದಂತಹ ಲೀಡರ್ ಇದ್ದಾರೆ? ರಾಜಕೀಯನೇ ಬೇರೆ, ಸಿನಿಮಾನೇ ಬೇರೆ. ಸಿನಿಮಾದವರು ರಾಜಕೀಯಕ್ಕೆ ಬಂದ್ರೆ ವರ್ಕೌಟ್ ಆಗಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಒಪಿನಿಯನ್ ಇದೆ, ಅಭಿಪ್ರಾಯ ಏನ್ ವ್ಯಕ್ತಪಡಿಸ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಉಪಾಧ್ಯಕ್ಷರಾದಂತಹ ಕೆ ಮಂಜು ಅವರು, ಫಿಲ್ಮ್ ಚೇಂಬರ್ನ ಉಪಾಧ್ಯಕ್ಷರು ನನ್ನ ಜೊತೆಗಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಇವಾಗ ತಮಿಳುನಾಡು ರಾಜಕೀಯ ಏನಂತ ಹೇಳಿದ್ರೆ DMK ADMK ಅವರು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ರು ವಿಜಯ್ ದಳಪತಿ ಅವ್ರನ್ನ. ಇದೆಲ್ಲ ಸಾಧ್ಯ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ, ಗೆಲ್ಲೋದಿಕ್ಕೆ ಚಾನ್ಸೇ ಇಲ್ಲ ಅಂತ ಬಿಟ್ಟು ಒಂದು ರೀತಿಯಾಗಿ ಇಡೀ ಚಿತ್ರರಂಗವೇ ಆ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ ವಿಜಯ್ ದಳಪತಿ ಅವರು 2 ವರ್ಷದಲ್ಲಿ ಆ ಪಕ್ಷವನ್ನ ಕಟ್ಟಿ. ಏನು ಹೇಳ್ತೀರಾ ಸರ್? ನಿಜವಾಗ್ಲೂ ಖುಷಿ ಆಗ್ತದೆ. ಮೊದಲ ಥರ ಈಗಿಲ್ಲ ಜನರು ಇವತ್ತೆಲ್ಲ ತುಂಬ ಬದಲಾವಣೆ ಆಗಿದ್ದಾರೆ, ಬದಲಾವಣೆ ಆಗ್ತಾ ಇದೆ. ಆಮೇಲೆ ಸಿನಿಮಾದವ್ರಿಗೆ ಆ ಶಕ್ತಿ ಇದೆ. ಅವ್ರೇನಂದರೆ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಮಾಡ್ತಾರೆ ಸಿನಿಮಾದವ್ರಿಗೆ ಗೊತ್ತಿಲ್ಲ ಅಂತ ಒಂದು ಅಂದ್ಕೊಂಡಿರ್ತಾರೆ. ಇವಾಗ ನಮ್ಮ ವಾಣಿಜ್ಯ ಮಂಡಳಿಲಿ ಪ್ರತಿ ಮಂತು EC ಮೀಟಿಂಗ್ ಆಗುತ್ತೆ, ಪ್ರತಿದು ಅಲ್ಲಿ ಅಸೆಂಬ್ಲಿ ಏನಾಗ ಅದೇ ಥರ ಇಲ್ಲ ಆಗುತ್ತೆ. ಎಲ್ಲರಿಗೂ ಅರ್ಹತೆ ಇರುತ್ತೆ, ಆದರೆ ಯಾರು ಇಲ್ಲಿ ಮುಂದೆ ಬರೋಲ್ಲ. ರಾಜಕೀಯ ಅಂತ ತಕ್ಷಣ ಜನಗಳು ದುಡ್ಡು ಅಂತಾರೆ. ದಳಪತಿ ವಿಜಯ್ ಅವರೊಂದು ಪಕ್ಷನ 2 ವರ್ಷದಲ್ಲಿ ಕಟ್ಟಿ ನಿಜವಾಗ್ಲೂ ಈ ಮಟ್ಟಕ್ಕೆ ಗೆಲ್ತಾರೆ ಅಂತ ಯಾರು ಊಹೆ ಮಾಡಲ್ಲ. 100% ನಮಗೆ ಗೊತ್ತಿತ್ತು. ಜನ ಬದಲಾವಣೆ ಕೇಳ್ತಾರೆ. ಜನ ಬದಲಾವಣೆ ಕೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಅದೇ ಕಾಂಗ್ರೆಸ್ಸು, ಅದೇ BJP, ಅದೇ ಬೇರೆ ಪಕ್ಷಗಳು ಬರ್ತಾ ಇರ್ತದೆ. ಅದರಿಂದ ಪ್ರಾದೇಶಿಕ ಪಕ್ಷಗಳು ಉಟ್ಕೋಬೇಕು. ಇವತ್ತು ಬೇರೆ ನ್ಯಾಷನಲ್ ಪಾರ್ಟಿಯಿಂದ ಅಲ್ಲಿ ಸೆಂಟ್ರಲ್ಗೆ ಅವ್ರಿಗೆ ಓಕೆ, ನಮ್ಗೆ ಇಲ್ಲಿ ಪ್ರಾದೇಶಿಕ ಉಳ್ಕೋಬೇಕು ತುಂಬ ಕಷ್ಟ. ನಮ್ಮ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು. ನಮ್ಮ ಜನತಾದಳ ಇದೆ, ಆ ಥರ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಉಳಿಬೇಕು. ಇದ್ರೇ ಆಗುತ್ತೆ. ಆ ಶಕ್ತಿ ಇವತ್ತು ವಿಜಯ್ ದಳಪತಿಗೆ ಕೊಟ್ಟಿದೆ. ನಿಜವಾಗ್ಲೂ ಅವರನ್ನ ಕಾಟ ಮಾಡ್ಕೊಂಡು ಹೋದರೆ ಮುಂದೆ ನನಗೆ ಗೊತ್ತಿಗೆ ಇನ್ನೂ 10 ವರ್ಷ ಅವರು ಯಾವ ರೀತಿಯೂ ಬದಲಾವಣೆ ಆಗೋಲ್ಲ. ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಮುಖ್ಯ. ಆಮೇಲೆ ಅಧಿಕಾರಕ್ಕೆ ಇಲ್ಲಿ ನಮ್ಮ ಸಿನಿಮಾದವ್ರು ಎಲ್ಲ ರೀತಿ ಅನುಭವಿಸ್ಬಿಟ್ಟಿರ್ತಾರೆ ಬಿಡಿ. ಅವ್ರಿಗೆ ಎಲ್ಲ ರೀತಿಯ ಅನುಭವ, ಎಲ್ಲ ರೀತಿಯ ಯೋಗ ಇರ್ತದೆ. ಅವ್ರು ಯಾವುದು ಅದನ್ನು ತುಂಬ ದುರುಪಯೋಗ ಪಡಿಸ್ಕೊಳ್ಳೋದು. ಜನಗಳ ಸೇವೆ, ಜನಗಳಿಗೆ ಏನು ಇವತ್ತು ಸ್ಪಂದಿಸಬೇಕು. ಸ್ಪಂದಿಸಿದ್ರೆ ನಿಜವಾಗ್ಲೂ ಜನ ಇಷ್ಟ ಬೀಳ್ತಾರೆ. ಇವತ್ತು ಹೆಚ್ಚಿಗೆ ಯೂತು ತುಂಬ 18 ವರ್ಷದಿಂದ ಸುಮಾರು 40-42 ವರ್ಷದವರು ಓಟ್ ಹಾಕಿ ಗೆಲ್ಸಿದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಪಕ್ಷದವ್ರು ಯಾರು ಅರ್ಥ ತಪ್ಪು ತಿಳ್ಕೊಬೇಡಿ. ಹೊಸವ್ರು ಬಂದರೆ ಅವಕಾಶ ಮಾಡಿಕೊಡಿ. ನಿಮ್ಮ ಸ್ವಲ್ಪ ಸಲಹೆಯನ್ನು ಕೊಡಿ ಅಂತ ಹೇಳಕ್ಕೆ. ಯಾಕೆಂದರೆ DMK ಆಗ್ಬೋದು, ADMK ಆಗ್ಬೋದು, ಯಾವುದೇ ಆಗಲಿ ಯಾರು ಮುಗಿಸ್ತಾಪ ಬೇಡ. ಹೊಸಬ್ರು ಬಂದಾಗ ಕೊಡಿ, ತಪ್ಪೇನಿದೆ. ಮುಂದೆ ಕಾಡಲಿಲ್ಲ ಜನ ನಿಮ್ಮ ಮನೆಗೆ ಚೇಂಜ್ ಮಾಡಿಕೊಡ್ತಾರೆ. ಯಾರು ಭೇದ ಮಾಡಿಕೊಡ್ತಾರೆ. ಅವ್ರಿಗೆ ಇವತ್ತು ರಾಜ್ಯಪಾಲರಾದ ಪ್ರಮಾಣ ವಚನಕ್ಕೆ ನೀವು 6 ಸೀಟು 7 ಸೀಟು ಕಮ್ಮಿ ಇತ್ತು ಕೊಡಬೇಕಾಯ್ತು. ಅವ್ರು ಕೊಟ್ಟು ಟೈಮ್ ಕೊಡಬೇಕು. ಟೈಮ್ ಕೊಟ್ಬಿಟ್ಟು ಆಮೇಲೆ ಇದು ನೀವು ಫುಲ್ ಮಾಡಿ ಅಂತ ಹೇಳ್ಬೇಕು. ಅದು ಇವತ್ತು ಕಾನೂನು ಚೌಕಟ್ಟಲ್ಲಿ ಅದು ಮಾಡಬೇಕು. ಮಾಡಬಾರ್ದು. ಅವ್ರಿಗೆ ಕೊಡ್ದಲ್ಲೇ ಇವತ್ತು ಮಾಡಿದ ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ನಂದಂತಲ್ಲ ಸಾರ್ವಜನಿಕರ ಅಭಿಪ್ರಾಯ. ಇವತ್ತು ರಾಜ್ಯಪಾಲರು, ಮಡ್ರಾಸ್ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದ ಸಾರ್ವಜನಿಕರು ಮಾತಾಡ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ತು. ಯಾಕಂದ್ರೆ ತಪ್ಪಾಗುತ್ತೆ. ಅಧಿಕಾರನ ದುರುಪಯೋಗ ಪಡಿಸ್ಕೊಬಾರ್ದು. ಯಾರಾಗಲಿ, ನಾನಾಗಲಿ ಏನಾಗಲಿ, ಸಾರ್ವಜನಿಕರಿಗೆ ನಾವು ಸೇವೆ ಮಾಡೋಕ್ಕಿರೋದು. ಸೇವೆ ಮಾಡೋಕ್ಕೆ ಮನೋಭಾವ ಇದ್ದಂತಿದ್ರೆ ಎಲ್ಲರೂ ಒಳ್ಳೇದಾಗುತ್ತೆ ಅಂತ ಹೇಳಿಕೆ. ಕರ್ನಾಟಕದಲ್ಲೂ ಕೂಡ ಒಂದಷ್ಟು ನೆನ್ನೆ ನಾನು ಪಬ್ಲಿಕ್ ಒಪಿನಿಯನ್ನ ಕೇಳ್ತಾ ಹೋದೆ. ಅವರೆಲ್ಲರೂ ಒಬ್ಬೊಬ್ರು ಹೀರೋಗಳ ಹೆಸರನ್ನ ಹೇಳ್ತಾ ಬಂದ್ರು. ಯಾಕೆ ನಿಲ್ಬೇಕು ಇವರು, ಯಾಕೆ ಗೆಲ್ತಾರೆ ಅನ್ನುವಂಥ ರೀಸನ್ಸ್ನ ಕೊಟ್ಟು ಹೇಳ್ತಾ ಹೋದ್ರು. ಇನ್ನು ಕೆಲವರು ಇಲ್ಲ, ತಮಿಳ್ನಾಡಲ್ಲಿರುವಂತಹ ಆ ಪರಿಸರನೇ ಬೇರೆ, ಇಲ್ಲಿರುವಂತಹ ಪರಿಸರನೇ ಬೇರೆ, ಅಲ್ಲಿ ಅಸಾಧ್ಯ ಆಯಿತು ಅಂತ ಇಲ್ಲಿ ಅಸಾಧ್ಯ. ಅದು ಸಿನಿಮಾದವ್ರು ರಾಜಕೀಯಕ್ಕೆ ಬಂದರೆ ನೋ ಚಾನ್ಸ್. ಅಲ್ಲಿರ್ತಕ್ಕಂತಹ ಅಭಿಮಾನಿಗಳೇ ಬೇರೆ, ಇಲ್ಲಿರ್ತಕ್ಕಂತಹ ಅಭಿಮಾನಿಗಳೇ ಬೇರೆ ಅಂತ ಸಾಕಷ್ಟು ಜನ ವ್ಯಕ್ತಪಡಿಸಿದ್ರು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇನ್ ಕೇಸ್ ನಿಲ್ಲೋದಾದ್ರೆ ಯಾರು ನಿಂತು CM ಆಗ್ಬೋದು? CM ಆಗ್ತೀವಿ ಅಂತ ಯಾರು ಕನಸು ಕಾಣಬೇಡಿ. ನಾವು ಸೇವೆ ಮಾಡ್ತೀವಿ ಅಂತ ಬನ್ನಿ, ಯಾರು ಬೇಕಾದ್ರೂ ಆಗ್ಬೋದು. ತಮಿಳ್ನಾಡು ಬೇರೆ, ಆಂಧ್ರ ಬೇರೆ, ಕೇರಳ ಬೇರೆ ಇಲ್ಲ. ಇವಾಗ ಪವನ್ ಕಲ್ಯಾಣ್ ಆಗಲಿಲ್ವಾ? ಚಿರಂಜೀವಿಯವರು ಮತ್ತು ಕಮಲ್ ಹಾಸನ್ ಯಾಕಾಗಲಿಲ್ಲ? ಧೈರ್ಯ ಮಾಡಲ್ಲ. ಇವತ್ತು ಇದೇ ಕೆಲಸ ರಜನಿಯರು ಮಾಡಿದ್ರೆ ಯಾವತ್ತೂ ಆಗ್ಬೋದಾಯ್ತು. ಧೈರ್ಯ ಬೇಕು, ಮನಸ್ಸತ್ತು. ಮನುಷ್ಯನಿಗೆ ನಗ್ಗಿ ಕೆಲಸ ಮಾಡಿ ಸೇವೆ ಬನ್ನಿ. CM ಆಗಬೇಕು ಅಂತ ಬರಬೇಡಿ ನೀವು. ಒಂದು ಸತಿ ಒಂದು ಪಾರ್ಟಿ ಕಟ್ಟಿ ಜನಗಳಿಗೆ ಒಳ್ಳೇದು ಮಾಡ್ತೀವಿ ಮುಂದೆ ಬನ್ನಿ. ಯಾಕಾಗಲ್ಲ? ಕರ್ನಾಟಕದಲ್ಲಿ ಕಣ್ಣು ಮುಚ್ಕೊಂಡಾಗುತ್ತೆ. ಕರ್ನಾಟಕದಲ್ಲಿ 33 ಜಿಲ್ಲೆ ಇದೆ. ಇವತ್ತು ನಮ್ಮಲ್ಲಿ ಆ ಶಕ್ತಿ ಇದೆ. ಎಲ್ಲ ಹೀರೋಗಳಿಗೂ, ಎಲ್ಲರಿಗೂ ಇಲ್ಲ, ಕೆಲವ್ರಿಗಿದೆ. ಆದರೆ ನನಗೆ ಗೊತ್ತಿದ್ದಂಗೆ ದರ್ಶನ್ಗಿದೆ, ಸುದೀಪ್ ಅವ್ರಿಗಿದೆ, ನಮ್ಮ ಪ್ರಜಾಕೀಯ ಪಕ್ಷದ ನಾಯಕರು ಉಪೇಂದ್ರ ಅವ್ರಿಗಿದೆ. ಉಪೇಂದ್ರ ನಾನು ಮೆಸೇಜ್ ಮಾಡಿದೆ, ಗುರುವೇ ದಯವಿಟ್ಟು 22 ವರ್ಷ ಇದೆ, ಇವತ್ತಿಂದ ನೀವು ಮುನ್ನೋಗಿದ್ರೆ 33 ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ 2 ಸೀಟ್ ನೀವು ಟ್ರೈ ಮಾಡಿದ್ರೆ 66 ಸೀಟ್ ಆಗುತ್ತೆ. ಕಿಂಗ್ ಮೇಕರ್ ಆಗ್ತೀರಾ ನೀವು. ಸಾರ್ವಜನಿಕರಿಗೆ, ಒಳ್ಳೆ ರೈತರುಗಳಿಗೆ ನಮ್ಮ ಈ ಗ್ರಾಮೀಣ ಮಕ್ಕಳಿಗೆ, ನಮ್ಮ ಯೂತ್ಗೆ ಏನಾರು ಮಾಡ್ತೀವಿ ಅಂತ ನೀವು ಇವತ್ತು ಪಣ ತೊಡಿ. ಯಾಕಾಗಲ್ಲ? ಆಗುತ್ತೆ. ನೀವು ಮುಂದೆ ಬರಲ್ಲ. ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಆಗಲ್ಲ. ಮುಂದೆ ಬರಬೇಕು. ಅರ್ಥನೇ ಆಗ್ತಿಲ್ಲ ನಮಗೆ ಪ್ರಜಾಕೀಯ ಅಂತಿದ್ದಾರೆ. ಇಲ್ಲ, ಪ್ರಜಾಕೀಯ ಹೇಳಿದ್ದೀವಿ ಮನೆ ಉಪೇಂದ್ರ ಅವ್ರಿಗೂ ಮನಸ್ಸು ಬಂದು. ಯಾಕೆಂದರೆ
ಎಲ್ಲರಿಗೂ ಭಯ ಇರ್ತದೆ. ನಮ್ಮನ್ನೇನು ಮಾಡ್ಬಿಡ್ತಾರೆ, ಯಾರು ಇವತ್ತಿನ ಯಾರೇನು ತಪ್ಪು ಮಾಡೋಕ್ಕಾಗಲ್ಲ. ಯಾವ ರಾಜಕೀಯದಲ್ಲಿ ಯಾರು ಕಾನೂನು ಅಷ್ಟು ಚೆನ್ನಾಗಿದೆ, ಕಾನೂನು ಅಷ್ಟೇ ಗೌರವ ಇದೆ. ಕಾನೂನಲ್ಲಿ ನಿಜವಾಗ್ಲೂ ಕಾನೂನನ್ನ ಗೌರವಿಸ್ಬೇಕು. ಕಾನೂನು ಗೌರವ ಮಾಡ್ಕೊಂಡು ಹೋಗಿ ಇಟ್ಸ್ ವೆರಿ ಗುಡ್. ವೈಲೇಟ್ ಮಾಡಬೇಡಿ. ಆಮೇಲೆ ನಾವು ಇವತ್ತು ನಮಗೇನು ಅಂದರೆ ಇವತ್ತು ಈ ದೇಶದ ಬೆನ್ನೆಲುಬು ರೈತ. ಆ ರೈತರುಗಳಿಗೆ ತುಂಬ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ. ಇವತ್ತು ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇಂಥ ವಿಷಯದಲ್ಲಿ ಮಾತಾಡಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರು ಮುಂದಕ್ಕಾಗುತ್ತೆ. ಆ ಶಕ್ತಿ ನಿಜವಾಗ್ಲೂ ಸುದೀಪು ಮತ್ತು ದರ್ಶನ್, ಉಪೇಂದ್ರ 3 ಜನಕ್ಕೂ ಮುಂದೆ ಹೋಗುವಂಥದ್ದೇ. ಯಶ್ವರ್ ಬರ್ದ ಅವ್ರು ತುಂಬ ಚಿತ್ರರಂಗದ ಮುಂದೆ ಬೇರೆ ಇದ್ದರೆ ಅವ್ರಿಗೂ ಇದೆ. ಇವರು ಇವತ್ತಿದ್ರಲ್ಲಿ ಇವ್ರು ಮಾಡೋವಂಥ ಆ ಶಕ್ತಿ ಇದ್ದರೆ ನಿಜವಾಗ್ಲೂ ಮಾಡ್ಬೋದು. ಯಾಕೆಂದರೆ ಫಸ್ಟು ನೀವು ಧೈರ್ಯ ಬರಬೇಕು. ನೀವೇ ಯಾರೋ ಹೇಳಿದ್ರು ಎದುರಿಸ್ತು, ನೀವು ಯಾರಿಗೂ ಹೆದರಬೇಕಾಗಿಲ್ಲ. ಹೆದರಿದ್ರೆ ತಪ್ಪಾಗುತ್ತೆ. ಆಮೇಲೆ ಯಾರದ್ದೇನು ನೀವು ತಿಂತಾ ಇಲ್ಲ, ನಿಮಗೆ ಆ ಶಕ್ತಿ ಇದೆ, ನಿಮಗೆ ಆದ ಜನ ಪ್ರೋತ್ಸಾಹ ಕೊಡ್ತಾರೆ. ನಿಮ್ಮ ಮೂವರ್ಗಿದೆ ಮಾಡಿದ್ರೆ ವೆರಿ ಗುಡ್. ಇವತ್ತಿನ ಮನಸ್ಸು ಮಾಡಿದ್ರೆ 2 ವರ್ಷದಲ್ಲಿ ನಿಮ್ಮದೇ ಆದ ಸ್ವಂತ ಪಕ್ಷ ಕಟ್ಟಿ ಯಾವುದೇ ದುರುದ್ದೇಶ ಇಲ್ಲದೆ ನಾವು ಈ ಸಮಸ್ಯೆ ರೈತರಿಗೆ ಮತ್ತು ಯುವಕರಿಗೆ ಮಾಡ್ತೀವಿ ಅಂತ ಬನ್ನಿ, ಮಹಿಳೆಯರಿಗೆ ಮಾಡ್ತೀವಿ ಅಂತ ಬನ್ನಿ, ಏನೋ ಸೇವೆ ಕೆಲಸ ಮಾಡ್ತೀವಿ ಮನೋಭಾವದಿಂದ ಬನ್ನಿ, ನಿಮಗೆ ಯಶಸ್ವಿ ಸಿಗುತ್ತೆ. ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. 33 ನಮ್ಮ ಜಿಲ್ಲೆಗಳಲ್ಲಿ ಒಂದೊಂದರಲ್ಲಿ 2-3 ಅಂದರೆ ನೀವು ಕಣ್ಣು ಮುಚ್ಕೊಂಡು ನಿಮ್ಮದೇ ಆದ ಒಂದು ಸ್ಥಾನ ಬರ್ತದೆ. ಯಾರು ನೀವು ಜೊತೆ ನಿಮ್ಗೆ ಕೊಟ್ಟು ಅಧಿಕಾರ ಮಾಡೋ ಕೆಲಸ ಬರ್ತದೆ. ನಾವು CM ಆಗಬೇಕು ಅಂತ ಬರಬೇಡಿ, ನಾವು ಕೆಲಸ ಮಾಡ್ತೀವಿ ಅಂತ ಬನ್ನಿ, ನಿಮಗೆ ಜನ ಮಾಡ್ತಾರೆ. ಜನ ನಿಮಗೆ ಅಧಿಕಾರ ಕೊಡ್ತಾರೆ. ಇವತ್ತು ಯೂತ್ ತುಂಬ ಚೆನ್ನಾಗಿದ್ದಾರೆ. ಜನಗಳು ನಿಜವಾಗ್ಲೂ ಪ್ರೀತಿ. ಜನಗಳಿಗೆ ಏನು ಅಂದರೆ ಯಾರು ನಂಬ್ತಾ ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ ಅಂತ ಅದೇ ಹಳಬರು ಇದ್ದಾರೆ. ಇವತ್ತು ಬಂದರೆ ಒಳ್ಳೇದಾಗುತ್ತೆ ನಾನು ಹೇಳ್ಕಿಸ್ಬಿಟ್ಟು. ಸರ್, ನೀವು ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಮತ್ತೆ ಅಲ್ಲಿ ಗೆದ್ದಿರೋದಕ್ಕೆ ಒಂದು ರೀತಿಯಾಗಿ ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀರಾ. ಇದ್ರ ಮಧ್ಯೆ ಅಹಿಂಸಾ ಚೇತನ್ ಅವರು ಎಲ್ಲಾ ಕಡೆ ಏನೋ ಒಂದು ನೆಗೆಟಿವ್ನ ಹುಡುಕ್ತಾ ಹೋಗ್ತಾರೆ. ಇವತ್ತು ನಿನ್ನೆ ಒಂದು ಪೋಸ್ಟ್ ಮಾಡಿದ್ದಾರೆ ವಿಜಯ್ ದಳಪತಿ ಅವ್ರು ಗೆದ್ದಿದ್ರ ವಿಚಾರವಾಗಿ. ಫಸ್ಟಿಗೆ ನಾನು ಒಬ್ಬನೇ ಪಕ್ಷ ಕಟ್ತೀನಿ, ನನಗೆ ಯಾರು ಸಪೋರ್ಟ್ ಕೂಡ ಬೇಡ ಅಂತ ಹೇಳ್ಬಿಟ್ಟು ಈಗ ಕಾಂಗ್ರೆಸ್ ಅವ್ರ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಅದನ್ನ ಓಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಒಂದಷ್ಟು ಸೀಟ್ಗಳು ಕಮ್ಮಿ ಆಯಿತು. ಸೊ ಹಾಗಾಗಿ ಅದನ್ನ ಹೈಲೈಟ್ ಮಾಡಿ ಪೋಸ್ಟ್ ಹಾಕಿದ್ದಾರೆ. ಸೊ ಎಲ್ಲದರಲ್ಲೂ ಕೂಡ ತಪ್ಪುಗಳನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಾ ಅಂತ ಪಬ್ಲಿಕ್ ರಿಯಾಕ್ಷನ್ಸ್ ಕಮೆಂಟ್ಸ್ಗಳಲ್ಲಿ ಬರ್ತಾ ಇದೆ. ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ. ಸೊ ನಿಮ್ಮ ಒಪಿನಿಯನ್ ಏನು? ನಾವು ಭಾರತದಲ್ಲಿರೋದು, ನಾವು ಹೊರದೇಶದಲ್ಲಿಲ್ಲ, ಫಾರಿನ್ನಿಲ್ಲ, ಅಮೇರಿಕಾದಲ್ಲಿಲ್ಲ. ವಿಜಯ್ ದಳಪತಿಯವರು ತಾನೊಬ್ಬನೇ ಪಕ್ಷ ಕಟ್ಟಿಯಿಂದ ಬಂದಾಗ ಇವತ್ತು 107 ಸೀಟ್ ತೊಗೊಳ್ಳೋದು ಆರ್ಡಿನರಿ ಅಲ್ಲ. 5 ಸೀಟ್ ತೊಗೊಳ್ಳಿ ಬೇರೆಯವರು. ಮಾತಾಡೋಕ್ಕೇನು ಬೇಕಾದ್ರೆ ಸುಧಾ ಪಾಪ ಅಷ್ಟೆಲ್ಲ ಕಷ್ಟ ಬಿದ್ದು ಅವನು ನಾನು ಯಾರು ₹1 ಖರ್ಚು ಮಾಡಿ ನಾನು ಕೆಲಸ ಮಾಡ್ತೀನಿ, ನಿಮಗೆ ಸೇವೆ ಮಾಡಿಕೊಡ್ತಿದ್ದಾಗ ಜನ ಅಷ್ಟು ಗೆಲ್ಸಾರೆ. ಇವತ್ತು DMK ಮುಂದೆ ಗೆಲ್ಲೋದಲ್ಲ. DMK ತುಂಬ ಪುರಾತನದು, ನಮ್ಮ ಕರುಣಾನಿಧಿ ಸಾಹೇಬ್ರದ್ದು. ಅದರಿಂದ ಅವರು ತುಂಬ ಕೆಲಸ ಮಾಡೋರೆ. ADMK ಜೈಲಲ್ತದ್ದು ಅವೆರಡು ಮೀರಿ ಬಂದಿದೆ ಅಂದರೆ ಹ್ಯಾಟ್ಸ್ ಆಫ್ ಟು ಹೇಳಬೇಕು. ನೀನು ಯಾರು ಸಪೋರ್ಟ್ ತೊಗೊಳ್ಳೋ 4 ಇವತ್ತು ಸರ್ಕಾರ ಮಾಡೋಕ್ಕಾಗುತ್ತೆ. ಹಾಗೆ ಇನ್ನು ಯಾವ ರೀತಿ ಕೊಡಬೇಕು? ಅದು ಚೇತನ್ ಅವ್ರಿಗೆ ನಾಲೆಡ್ಜ್ ಸ್ವಲ್ಪ ತಿಳ್ಕೊಬೇಕು. ಎಲ್ಲ ವಿಷಯದಲ್ಲೂ ಮಾತಾಡ್ತಾರೆ. ಎಲ್ಲ ವಿಷಯದಲ್ಲ ಒಬ್ಬರೇ ಮಾಡೋಕ್ಕಾಗಲ್ಲ. ಇವತ್ತಿನ ದಿನ ಇಲ್ಲಿ ಎಷ್ಟು ಕೋಟಿ ಜನ ಇದೆ ಕರ್ನಾಟಕದಲ್ಲಿ? 7 ಕೋಟಿ ಕನ್ನಡಿಗರು ಎಷ್ಟು? ನಮ್ಮ ಕರ್ನಾಟಕದ ಇಷ್ಟೇ 3 ಕೋಟಿ ಜನ, 4 ಕೋಟಿ ಹೊರಗಡೆ ಇರೋದು. ಅದರಿಂದ ನೀನು ಮಾತಾಡ್ಬೇಕಾದ್ರೆ ರಾಜ್ಕುಮಾರ್ ವಿಷಯ ಮಾತಾಡ್ತೀಯ. ಇವತ್ತು ರಾಜ್ಕುಮಾರರು ಗೋಕಾಕ್ ವರದಿ ಓಡಾಡಿದಾಗ ಇವತ್ತಿಗೆ ನಾಡು ನುಡಿ ಭಾಷೆ ಜಲಕ್ಕೆ ರೈತರು ಓಡಾಡಿದಾಗ ಇವತ್ತಿಲ್ಲ ಅಂದ್ರೆ ಅವ್ರು ಎಲ್ಲಿ ಅವ್ರ ಜಾಗ ಕೊಡ್ತಪ್ಪ, ಅವ್ರ ಮನ್ಸು ಮಾಡಿ ಜಾಗ ಸಿಗ್ತಿಲ್ವಾ? ಅದರಿಂದ ಅವ್ರ ಹೆಸರಲ್ಲಿ ಇಲ್ವಲ್ಲ ಸರ್, ಇನ್ನು ಸರ್ಕಾರದ ಹೆಸರಲ್ಲೇ ಇದೆ. ಯಾರ ಹೆಸರಲ್ಲಿ ಅಂತ ಮಹಾನ್ ಭಾವ ಕೊಟ್ಟಿದ್ದ ಖುಷಿ ಬೀಳಬೇಕು. ಎಲ್ಲ ವಿಷಯದಲ್ಲೂ ಮಾತಾಡೋಕ್ಕೆ ತಿಳ್ಕೊಬೇಕು. ನೀನು ನಿಜವಾಗ್ಲೂ ನೀನು ಯಾವುದೋ ಹೋರಾಟ ಮಾಡ್ತೀಯ, ಕಾಡು ಜನಗಳು ಓಡಾಡ್ತೀಯ, ಖುಷಿ ಆಗ್ತದೆ. ನೀನು ತುಂಬ ಕಾಡು ಜನಗಳ ಜೊತೆ ಓಡಾಡ್ತೀಯ, ಬೇರೆ ವಿಷಯದಲ್ಲಿ ಓಡಾಡ್ತೀಯ, ಖುಷಿ ಆಗುತ್ತೆ. ಆದರೆ ಕೆಲವು ಮಾತಾಡ್ಬೇಕಾದ್ರೆ ನೀನು ತೂಕವಾಗಿ ಮಾತಾಡೋದು ಒಳ್ಳೆಯದು. ಯಾರದೇ ಆಗಲಿ ಏಕ್ತಮ್ಮ ನೀವು ಮಾತಾಡೋದು. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದರೆ ಏನು ಎಲೆಕ್ಷನ್ ಒಂದು ಎಲೆಕ್ಷನ್ ನಿಲ್ಲೋದು ಅಷ್ಟು ಸುಲಭ ಅಲ್ಲ. ಆರ್ಡರ್ ನೀನು ಯಾವುದೋ ಒಂದು ನಮ್ಮ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘದ ಎಲೆಕ್ಷನ್ ಇದು ಗೆಲ್ಲಕ್ಕಾಗಲ್ಲ ಅಲ್ವಾ? ಇಲ್ಲಿ 1000, 2000, 3000 ಮೆಂಬರಲ್ಲಿ ಗೆಲ್ಲಕ್ಕಾಗಲ್ಲ. ಇವತ್ತು ಲಕ್ಷಾಂತರ ಜನ ಇದ್ದಾಗ ಗೆಲ್ತಾರೆ ಅಂದರೆ ಅದೇನು ತಮಾಷೆ ಇಲ್ಲ. ಆದರೆ ಯಾರಿಗೂ ಮಾತಾಡ್ಬೇಕಾದ್ರೆ ನೀನು ವಿದ್ಯಾವಂತ ಬುದ್ಧಿವಂತ ಮಾತನ್ನ ಸ್ವಲ್ಪ ನೋಡ್ಕೊಂಡು ಮಾತಾಡೋದು ಒಳ್ಳೇದು. ಯಾಕೆಂದರೆ ನಿನಗೆ ಅದೃಷ್ಟ ಏನೋ ಆ ದಿನಗಳು ನಮ್ಮ ಅಗ್ನಿಶಿತ ಒಂದು ಒಳ್ಳೆ ನಾವಲ್ ಕೊಟ್ಟು ನಿನ್ನ ಹೀರೋ ಮಾಡಿದರೆ ಜನಗಳ ಜೊತೆ ಪ್ರೀತಿಯಿಂದ ಬೆರೆಯೋದು ಕಲಿ. ನಿನ್ನನ್ನು ಯಾರೂ ದ್ವೇಷಿಸಲ್ಲ. ದ್ವೇಷ ಯಾಕೆ ಮಾಡ್ತಾರೆ ಚೇತನ್? ನೀವು ಈ ರೀತಿ ಮಾತಾಡ್ತೀವಿ ಮಾತುಗಳನ್ನ ಕೆಲವು ಅರ್ಥಪೂರ್ಣವಾಗಿರಲಿ. ನೀನು ಎಲ್ಲದೂ ನೇರವಾಗಿ ನೀನು ಎಲ್ಲ ಮಾಡೋಕ್ಕಾಗುತ್ತಾ? ಕಾದಿತ್ತಿದ್ರೆ ಈ ಪ್ರಪಂಚ ಮಾಡೋಕ್ಕಾಗಲ್ಲ. ಅದರಿಂದ ಕೆಲವನ್ನ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಯಾರು ಇಲ್ಲಿ ತಿನ್ನೋಕ್ಕಾಗಲ್ಲ. ಅವನು ವಿದ್ಯಾವಂತ ಬುದ್ಧಿವಂತ ತೂಕವಾಗಿ ಮಾತಾಡೋದು ಕಲ್ತ್ಕೊಂಡ್ರೆ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಅವ್ರ ಮರ್ಯಾದೆ ಅವರೇ ಕಳ್ಕೊತಾರೆ. ಯಾಕೆಂದರೆ ಇದು ಭಾರತ, ಇದು ತಾಯ್ನಾಡು.
ಇಲ್ಲಿ 2 ಗಣ್ಣು. ಅವು ಈಗ ಅಮೇರಿಕಾದಲ್ಲಿ ವರ್ಷಕ್ಕೊಂದ್ಸತಿ ತಾಯಿ ತಂದೆ ಮದರ್ಸ್ ಡೇ ಫಾದರ್ಸ್ ಡೇ ನಾವು ಅದು ಮಾಡ್ತೀವಿ. ಬೆಳಿಗ್ಗೆ ಅಮ್ಮ ನೋಡಲಿಲ್ಲ, ಸಾಯಂಕಾಲ ಅಮ್ಮ ಎಲ್ಲಿದ್ಯಮ್ಮ ಅಂತೀವಿ. ತಂದೆ ಜೊತೆ ಎಲ್ಲಿದ್ದ, ಅಣ್ಣ ತಂಗಿ ಜೊತೆ ಅಟ್ಲೀಸ್ಟ್ 2 ದಿನ ಕಾಣಲಿಲ್ಲ, ಎಲ್ಲಿ ಮಕ್ಕಳು ಕಾಣ್ತಲ್ಲ ಅಂತ ಕೇಳ್ತೀವಿ. ಅಲ್ಲೆಲ್ಲ ಹಂಗಲ್ಲ, ವರ್ಷಕ್ಕೊಂದ್ಸತಿ ಹಾಯ್ ಅವರ್ ಡ್ಯಾಡಿ, ಫಾದರ್ ಡೇ, ಮದರ್ ಡೇ. ನಾವು ಅದಲ್ಲ, ನಾವು ಆ ಕಲ್ಚರಲ್ಲ. ನಾವು ತಾಯ್ನಾಡು ಮಣ್ಣು ಈ ಥರದಲ್ಲಿ ನಮ್ಮ ಭಾರತ ಆ ಒಂದು ಮಣ್ಣಲ್ಲಿ ಶಕ್ತಿ ಇದೆ. ನಾವು ಹೆಣ್ಣು ಮಕ್ಕಳನ್ನ ಅಷ್ಟೇ ಗೌರವಿಸ್ತೀವಿ. ರೈತರ ಬಗ್ಗೆನೂ ನೀನು ಓಡಾಡ್ತೀಯ, ಕೆಲವು ಕಾಡು ಜನ ಓಡಾಡ್ತೀಯ, ಖುಷಿ ಆಗುತ್ತೆ. ಆದರೆ ಕೆಲವು ವಿಚಾರದಲ್ಲಿ ಮಾತಾಡೋದು ತುಂಬ ತಪ್ಪಾಗುತ್ತೆ. ಎಚ್ಚರಿಕೆಯಿಂದ ಮಾತಾಡಿ. ಮಾತೇ ಮುತ್ತು ಮಾತೇ ಬಿಡ್ತು. ನೀವು ಒಬ್ಬರಿಂದ ತುಂಬ ಜನಕ್ಕೆ ಅನ್ಯಾಯ ಆಗುತ್ತೆ, ತುಂಬ ಜನ ನೋವು ಬಿಡ್ತಾರೆ. ಆಮೇಲೆ ನಿನ್ನಿಂದ ಅದರಿಂದ ಯಾರಿಗೂ ಹರ್ಟ್ ಆಗಬಾರ್ದು. ಮಾತಾಡಿದ್ರೆ ಮಾತಾಡುತ್ತೆ ಆ ಥರ ಕೆಲವರು ಮಾತಾಡಿ ತಪ್ಪು ಕೇಳೋದು ತಪ್ಪೇ, ಕ್ಷಮೆ ಕೇಳಿ ತಪ್ಪೇನಿಲ್ಲ. ಯಾರಿಲ್ಲಿ ದೊಡ್ಡವರಾಗಲ್ಲ, ನೀನು ದೊಡ್ಡ ಮನುಷ್ಯ ಆಗ್ತೀಯ. ಅದು ಮಾಡಬಾರ್ದು. ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡಿದ್ದು ತಪ್ಪು, ವಿಜಯ್ ಬಗ್ಗೆ ಮಾತು ಇನ್ನೂ ತಪ್ಪು. ಆಮೇಲೆ ಅವ್ರಿಗೆ ನಾಲೆಡ್ಜ್ ಇದೆಯಲ್ಲೋ ಗೊತ್ತಿಲ್ಲ. ಇವತ್ತು 1 ಸೀಟ್ ಗೆಲ್ಲಲ್ಲ ಅಂತ 10 ಸೀಟ್ ಗೆಲ್ಲಲ್ಲ ಅಂತ 10 ರೂಪಾಯಿ ಇನ್ನೊಂದು ಬಂತು, 108 109 ಬಂತಲ್ಲ. ಈ ಸಾಟ್ ಆಡ್ನಾರಿ ಖಾಲಿ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಪಾಪ ಅವ್ರಿಗೆ. ಇರಲಿ, ಯಾರೇ ಆಗಲಿ ಗೆಲ್ಲಬೇಕು ಅಂದಾಗ ಅವರು ಕಷ್ಟ ಬೀಳ್ತಾರೆ. ಇದನ್ನು ನೀವು ಮಾಡಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೇತನವಾಗಿ ಕಿವಿ ಮಾತು ಹೇಳ್ತೀನಿ. ಯಾಕೆಂದರೆ ನಿನಗೆ ಒಂದು ವಿದ್ಯೆ ಓದಿರೋ ಹುಡುಗ, ನನ್ನಂಥ ಅವಿದ್ಯಾವಂತಾಗಿ ನಾನು ಹೇಳಬಾರ್ದು. ನಾವೇನು ಮಾತಾಡೋ ತಪ್ಪು ನಮಗೆ ಸಿಗುತ್ತೆ. ಕಾನೂನನ್ನ ಗೌರವಿಸೋಣ, ಕಾನೂನನ್ನ ಪ್ರೀತಿಸೋಣ. ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಕಾನೂನು ಗೌರವಿಸಿದ್ರೆ ನಾವು ದೇವ್ರನ್ನೇ ಮುಂದಕ್ಕೆ ಚೆನ್ನಾಗಿರ್ತೀವಿ. ಕಾನೂನು ಏನು ಅಂತ ಇವತ್ತೇನ ಅಂದರೆ ಅವ್ನು ಮುಟ್ಟಾಳ, ಅವ್ನು ಯಾರೇ ಆಗಲಿ ಇವತ್ತು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಇವತ್ತು ಆ ರೀತಿ ಇದೆ. ಇನ್ನು ಮುಂದೆ ಟೈಟ್ ಆಗುತ್ತೆ. ಆಗಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಫಿಲ್ಮ್ ಚೇಂಬರ್ನ ಉಪಾಧ್ಯಕ್ಷರಾಗಿ ಒಂದಷ್ಟು ತೊಡಕುಗಳು ಕಾಣಿಸ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಯಾರೇ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಕಲಾವಿದರಾಗಲಿ, ಯಾರೇ ಆದರೂ ಕೂಡ ಏನೇ ಸಮಸ್ಯೆಗಳಾದರೂ ಕೂಡ ಇಲ್ಲಿ ಬರ್ತಾ ಇದ್ರು, ಎಲ್ಲವೂ ಕೂಡ ಇಲ್ಲಿ ಬಗೆಹರಿತಾ ಇತ್ತು. ಬಟ್ ಇವಾಗ ಆ ಥರ ಆಗ್ತಾ ಇಲ್ಲ ಅನ್ನುವಂಥದ್ದು. ಬಿಕಾಸ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಹಾಕ್ತಾರೆ, ಒಂದು ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಹೋಗಿ ಅಲ್ಲಿ ಮಾತನಾಡ್ತಾರೆ. ಸೊ ಇದರಿಂದನೇ ಫ್ಯಾನ್ಸ್ ವಾರು ಎಲ್ಲ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾಕೆ ಇಲ್ಲಿಗೆ ಬರ್ತಾ ಇಲ್ಲ? ಯಾಕೆ ಅವ್ರವರೇ ಓನೋನ್ ಡಿಸಿಷನ್ಸ್ ತೆಗೆದುಕೊಳ್ತಿದ್ದಾರೆ? ಯಾಕೆ ಯಾರು ಇಲ್ಲಿ ಆ ನಾಯಕತ್ವವನ್ನು ತೆಗೆದುಕೊಂಡು ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಂಥವ್ರು ಯಾರು ಇಲ್ಲವಾ ಅಂತ ಹೇಳ್ಬಿಟ್ಟು ಎಲ್ಲ ಇದೆ, ಎಲ್ಲರಿಗೂ ಯುಗೋ ಇದೆ. ಇಲ್ಲಿ ಆಗದೆ ಇರೋದು ಯಾವುದೂ ಇಲ್ಲ, ಎಲ್ಲ ಆಗುತ್ತೆ. ಆಮೇಲೆ ಇಲ್ಲಿ ಏನು ಅಂದರೆ, ನೀನು ನಾನು ಬೈದೆ ಅಂತ ಹೇಳ್ತೀಯ. ಹೌದಾ, ಅವ್ನು ನಂಗೆ ಬೈದ್ಬಿಟ್ಟ, ಅವ್ನು ಹಂಗೆ ಹೆಂಗೆ ಅಂತಾರೆ. ಕೇಳಬೇಕು ಫಸ್ಟು. ಅವ್ನು ಬೈದೋನು ಬೈದಿಲ್ಲೋ, ಎಂತಕ್ಕೋಸ್ಕರ ಬೈದ ಒಂದು ನಾವು ಇನ್ನೊಂದ್ಸತಿ ಕ್ಲಾರಿಟಿ ತೊಗೊಂಡ್ರೆ ಜಗಳನೇ ಇರಲ್ಲ. ಅವ್ನು ಬರೀ ಇಲ್ಲೇನು ಅಂದರೆ ಅವ್ರ ಮಾತು ಅವ್ರು ಇವ್ರು ಹೇಳ್ದಂತೆ ಬರೀ ಹೂಯೆ ಪೈಲಿ ಜನ ಬದುಕ್ತಾರೆ. ಸ್ವಂತ ಬುದ್ಧಿಯಿಂದ ಯಾರು ಬದುಕ್ತಾ ಇಲ್ಲ. ಸ್ವಂತ 10 ನಿಮಿಷ ತಾಳ್ಮೆ ತೊಗೊಂಡ್ರೆ ಏನೂ ಆಗಲ್ಲ. ಅವ್ನು ಅಂದಂತ ಇವ್ನಿಗಿರೋ ಬೇರೆ BP ಎಲ್ಲ ರೀಸ್ ಆಗ್ಬಿಡ್ತದೆ. ಆಗಬಾರ್ದು. ಯಾವ್ದು ಅದನ್ನ ಅವಲಿ ಬಿಡಪ್ಪ ಎಂತ ಕೇಳೋದು. ನೀನು ಒಂದ್ಸತಿ ಯಾಕಪ್ಪ ಹಿಂಗೆ ಬೈದೆ ಅಂತ ಕೇಳಿದಾಗ ಕ್ಲಾರಿಟಿ ಗೊತ್ತಾಗುತ್ತೆ. ಕೆಲವರು ಹುಟ್ಟಿಸ್ಕೊಂಡು ಹೇಳ್ತಾರೆ, ಕೆಲವರು ಜಗಳ ಆಡಿ ಅಂತ ಹೇಳ್ತಾರೆ. ಪಾಪ ಅಮಾಯಕ ಫ್ಯಾನ್ಸು, ಅಮಾಯಕ ಜನ ಇವತ್ತು ಫ್ಯಾನ್ಸು ನಮ್ಮನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಇಲ್ಲಿರೋ ಕಲಾವಿದರಾಗ್ಬೋದು, ಇಲ್ಲಿರೋ ಎಲ್ಲರದ್ದು ಗೌರವಿಸ್ತಾರೆ. ಅಂದರೆ ಅವರು ಒಂದು ಪ್ರೀತಿ, ಸಿನಿಮಾನದೊಂದು ಪ್ರೀತಿ. ಅದನ್ನು ನಾವು ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸ್ಬೇಕು, ಪ್ರೀತಿಯಿಂದ ಗೌರವ ಕೊಡಬೇಕು. ನೀವು ಯಾರೇ ಫ್ಯಾನ್ಸ್ ಆಗಲಿ ದಯವಿಟ್ಟು ಕಿತ್ತಾಡಬೇಡಿ. ಯಾಕೆ ನಿಮಗೆ ಗೊತ್ತಿಲ್ಲ ಅವರೆಲ್ಲ ಚೆನ್ನಾಗಿರ್ತಾರೆ, ನೀವು ಯಾಕೆ ಕಿತ್ತಾಡ್ತೀರಪ್ಪ? ನೀವೆಲ್ಲ ನಿಮಗೆ ತಂದೆ ತಾಯಿ ನೋಡ್ಕೊಳ್ಳಿ ಫಸ್ಟು, ಆಮೇಲೆ ಫ್ಯಾನ್ಸ್ ಆಗಿರಿ ದಯವಿಟ್ಟು. ಫಸ್ಟು ಮನೆ, ಆಮೇಲೆ ಹೊರಗಡೆ ಅಂತ ಹೇಳಿ ಫ್ಯಾನ್ಸ್ಗಳಿಗೆ ಕಿತ್ತಾಬೇಡಿ. ಇವರೆಲ್ಲ ಒಂದೇ. ಅದರಿಂದ ಆಮೇಲೆ ಈ ಸಿನಿಮಾ ಗೊತ್ತಿದ್ದವರು ತುಂಬ ಜನ ಸಿನಿಮಾ ಬಂದು ಕೆಲವು ಗೊತ್ತಿಲ್ಲ ಏನೋ ಮಾಡ್ತಾರೆ. ಅದರಿಂದ ಎಲ್ಲ ಮಾಡಿದ್ರೆ ತಪ್ಪಾಗಲ್ಲ. ಸಿನಿಮಾ ಅನ್ನೋದೊಂದು ದೇವಸ್ಥಾನ. ಇದು ನಿಜವಾಗ್ಲೂ ಇದು ನಮಗಂತೂ ದೇವಸ್ಥಾನನೇ. ನಮಗೆ ಹೆಸರು, ಗೌರವ, ಅಧಿಕಾರ ಎಲ್ಲ ಕೊಟ್ಟಿದೆ. ಅದನ್ನು ದುರುಪಯೋಗ ಪಡಿಸ್ಕೊಳ್ಬೇಡ. ನಮ್ಮ ಕಲಾದ್ರೆ ಒಳ್ಳೇದು ಮಾಡೋಣ, ನಮ್ಗೆ ಬೇಡ ಅಂದರೆ ಬಿಟ್ಬಿಟ್ಟು ಹೋಗೋಣ ಅಂತ ನನ್ನ ಅನಿಸಿಕೆ. ಸೂಪರ್, ಥ್ಯಾಂಕ್ ಯು ಸರ್. ಎಲ್ಲೋ ಒಂದ್ ಕಡೆ ಒಡೆದ ಬಾಗ್ಲಾಗಿದೆ, 3 ಬಾಗ್ಲಾಗಿದೆ ಫಿಲ್ಮ್ ಚೇಂಬರ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದೆಲ್ಲವೂ ಕೂಡ ಆದಷ್ಟು ಬೇಗ ಸರಿ ಹೋಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕಾಗಿ ಧನ್ಯವಾದ. ಯಾವ 3 ಬಾಗಿಲು ಆಗಿಲ್ಲ, ಎಲ್ಲ ಒಂದೇ ಬಾಗಿಲು. ವಾಣಿಜ್ಯ ಮಂಡಳಿ ಯಾವತ್ತೂ ಮಾತಾಡಬೇಡಿ ಹಾಗೆ ಇರಲಿ, ಮಾತು ಕೇಳಬೇಡಿ ನೀವು. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಕೆ ಮಂಜು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವಬೇಗ, ನ್ಯೂಸ್ ಬೆಂಗಳೂರು.